ಚಿನ್ನ ಬೆಳ್ಳಿಗೆ ಪಿಂಕ್ ಆಗದ ದಶಕಗಳಿಂದ ಆಸರೆ. ಏನಿದರ ವಿಶೇಷತೆ, ಇದರ ಹಿನ್ನೆಲೆ, ಇದರ ಬಗ್ಗೆ ವಿವರ ಇಲ್ಲಿದೆ ನೋಡಿ. ಚಿನ್ನ ಎಂದಿಗೂ ನಿದ್ರಿಸುವುದಿಲ್ಲ ಎನ್ನುವ ಮಾತಿದೆ. ಅಂದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ನಿಮಗೆ ಎಂದಿಗೂ ನಷ್ಟವಾಗುವುದಿಲ್ಲ. ಚಿನ್ನ ಇಂದಲ್ಲ ನಾಳೆ ಒಳ್ಳೆಯ ಲಾಭವನ್ನು ತರಲಿದೆ ಎನ್ನುವುದು ಇದರ ಅರ್ಥ. ಒಮ್ಮೆ ನೀವು ಯಾವುದಾದರೂ ನಿರ್ದಿಷ್ಟ ವಸ್ತುವಿನ ಮೇಲೆ ಹೂಡಿಕೆ ಮಾಡಿ ಬಿಟ್ಟರೆ ಸಾಕು, ಅದರ ಮೌಲ್ಯವು ಹೆಚ್ಚಾಗುತ್ತಿರುತ್ತದೆ ಎನ್ನುವುದು ಈ ಮಾತಿನ ಅರ್ಥ. ಆದರೆ ಚಿನ್ನವನ್ನು ಇಂದಿಗೂ ಸಣ್ಣ ಅಂಗಡಿಗಳಲ್ಲಿ ಸಣ್ಣದೊಂದು ಕಾಗದ ಚಿನ್ನಕ್ಕೆ ಆಸರೆಯಾಗಿದೆ ಎಂದರೆ ನಂಬುತ್ತೀರಾ? ಹೌದು, ಇಂದಿಗೂ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗದಲ್ಲಿ ಚಿನ್ನಕ್ಕೆ ಪಿಂಕ್ ಪೇಪರ್ ಆಸರೆಯಾಗಿದೆ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಭಾರತದಲ್ಲಿ ಇಂದಿಗೂ ಕೆಲವು ಸಣ್ಣ ಅಥವಾ ಕುಟುಂಬಗಳು ನಡೆಸುವ ಆಭರಣ ಅಂಗಡಿಗಳಲ್ಲಿ ಚಿನ್ನಕ್ಕೆ ಪೇಪರ್ ಆಸರೆಯಾಗಿದೆ. ನೀವು ಸಣ್ಣ ಅಂಗಡಿಗಳಲ್ಲಿ ಚಿನ್ನ ಖರೀದಿ ಮಾಡುವಾಗ ಗಮನಿಸಿರಬಹುದು. ಇಂದಿಗೂ ಚಿನ್ನ ಮಾರಾಟ ಮಾಡುವಾಗ ಗುಲಾಬಿ ಬಣ್ಣದ ಅಂದರೆ ಪಿಂಕ್ ಕವರ್ ಕಾಗದ ಬಳಕೆ ಮಾಡಲಾಗುತ್ತದೆ. ಆದರೆ ಇದೇ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಚಿನ್ನ ಮಾರಾಟ ಮಾಡುವಾಗ ಮತ್ತು ಖರೀದಿ ಮಾಡುವಾಗ ಈ ಗುಲಾಬಿ ಬಣ್ಣದ ಕಾಗದ ಕಾಣಿಸುವುದಿಲ್ಲ. ಇಷ್ಟಕ್ಕೂ ಈ ಕಾಗದವನ್ನು ಯಾಕೆ ಬಳಕೆ ಮಾಡಲಾಗುತ್ತದೆ, ಇದರಿಂದ ಏನೆಲ್ಲ ಉಪಯೋಗಗಳಿವೆ ಎನ್ನುವುದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಿನ್ನ ಬೆಳ್ಳಿಗೆ ಪಿಂಕ್ ಕಾಗದ ಬಳಕೆಗೆ ಕಾರಣವೇನು? ಚಿನ್ನ ಅಥವಾ ಬೆಳ್ಳಿ ಆಭರಣ ಖರೀದಿಸಿದಾಗ ಅದನ್ನು ಸಣ್ಣ ಪಿಂಕ್ ಬಣ್ಣದ ಕಾಗದದಲ್ಲಿ ಮುಚ್ಚಿಕೊಡುವ ಪದ್ಧತಿ ಈಗಲೂ ಕೆಲವು ಕಡೆ ಇದೆ. ಇಂದಿನಂತೆ ಬ್ರ್ಯಾಂಡ್ ಡಬ್ಬಿಗಳು, ವೆಲ್ವೆಟ್ ಕೇಸ್ಗಳು ಆಗಿನ ಕಾಲದಲ್ಲಿ ದೇಶಾದ್ಯಂತ ಜ್ಯುವೆಲರಿ ಅಂಗಡಿಗಳಲ್ಲಿ ಇರಲಿಲ್ಲ. ಹೀಗಾಗಿ ಈ ಪಿಂಕ್ ಕಾಗದವನ್ನು ಬಳಸಲಾಗುತ್ತಿತ್ತು. ಅಲ್ಲದೆ ಈ ಕಾಗದವನ್ನು ಬಳಕೆ ಮಾಡುವುದರ ಹಿಂದೆ ಬಂಗಾರ ಹಾಗೂ ಲೋಹದ ಸುರಕ್ಷತೆಯ ದೃಷ್ಟಿಯೂ ಇದೆ. ಇದು ಸಾಮಾನ್ಯವಾಗಿತ್ತು. ಈ ಗುಲಾಬಿ ಕಾಗದವನ್ನು ಕೇವಲ ಅಲಂಕಾರಿಕಕ್ಕಾಗಿ ಬಳಕೆ ಮಾಡಿಲ್ಲ. ಇದರಿಂದ ಭಾರಿ ಉಪಯೋಗವೂ ಇದೆ. ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಹೊಳಪು ಕಳೆದುಕೊಳ್ಳಬಾರದು, ಬೇಗ ಕಪ್ಪಾಗಬಾರದು ಎಂಬ ಉದ್ದೇಶದಿಂದ ಈ ಪಿಂಕ್ ಕಾಗದ ಬಳಸುತ್ತಿದ್ದರು. ವಿಶೇಷವಾಗಿ ಬೆಳ್ಳಿ ವಸ್ತುಗಳು ಬೇಗ ಮಂಕಾಗುವ ಸಾಧ್ಯತೆ ಇರುವುದರಿಂದ ಈ ವಿಧಾನ ಸಹಾಯ ಮಾಡುತ್ತಿತ್ತು. ಅದೇ ಮಾದರಿಯಲ್ಲಿ ಇಂದಿಗೂ ಹಲವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ತಂತ್ರಜ್ಞಾನ ಬದಲಾದರೂ ಇಂದಿಗೂ ಚಿನ್ನ ಮತ್ತು ಬೆಳ್ಳಿಯ ಹೊಳಪು ಉಳಿದುಕೊಳ್ಳುವುದಕ್ಕೆ ಪಿಂಕ್ ಕವರ್ ಸಹಾಯ ಮಾಡಿದೆ. ಪಿಂಕ್ ಕಾಗದದ ಬಳಕೆಯ ಹಿನ್ನೆಲೆ ಏನು? ಗುಲಾಬಿ ಕಾಗದಕ್ಕೆ ಸಾಮಾನ್ಯವಾಗಿ ತೆಳುವಾದ ರಕ್ಷಣಾತ್ಮಕ ಲೇಪನ ಇರುವುದರಿಂದ ಇದು ಗಾಳಿ ಮತ್ತು ತೇವಾಂಶದಿಂದ ಆಭರಣವನ್ನು ರಕ್ಷಿಸುತ್ತಿತ್ತು. ಗಾಳಿ ಮತ್ತು ತೇವಾಂಶವು ಲೋಹದ ಮೇಲ್ಮೈಗೆ ಪರಿಣಾಮ ಬೀರುತ್ತವೆ. 22 ಕ್ಯಾರೆಟ್ ಶುದ್ಧ ಚಿನ್ನಕ್ಕೆ ಕಳಪೆ ಆಗುವ ಸಮಸ್ಯೆ ಕಡಿಮೆ ಇದ್ದರೂ ಬಹುತೇಕ ಆಭರಣಗಳಲ್ಲಿ ತಾಮ್ರ ಅಥವಾ ಬೆಳ್ಳಿ ಮಿಶ್ರಣವಾಗಿರುವುದರಿಂದ ಅವು ತೇವಾಂಶಕ್ಕೆ ಪ್ರತಿಕ್ರಿಯಿಸಬಹುದು. ಈ ಪ್ರತಿಕ್ರಿಯೆಯನ್ನು ಪಿಂಕ್ ಕಾಗದವು ನಿಧಾನಗೊಳಿಸುತ್ತಿತ್ತು. ಅಲ್ಲದೆ ಪಿಂಕ್ ಕಾಗದದಲ್ಲಿ ಇರಿಸುವುದರಿಂದ ಧೂಳು, ಸಣ್ಣ ಸ್ಕ್ರಾಚ್ಗಳು, ಕಲ್ಲುಗಳು ಸಡಿಲಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳಿಂದ ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತಿತ್ತು. ಹೀಗಾಗಿ ಇಂದಿಗೂ ಸಣ್ಣ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಪಿಂಕ್ ಕವರ್ ಬಳಕೆ ಮಾಡುವ ರೂಢಿಯಲ್ಲಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯು ಹೆಚ್ಚಳವಾಗುತ್ತಿದ್ದರೂ ಪಿಂಕ್ ಕವರ್ ಬಳಕೆ ಮಾಡುವುದು ಇಂದಿಗೂ ಮುಂದುವರಿಯುತ್ತಿದೆ ಎನ್ನುವುದು ವಿಶೇಷವಾಗಿದೆ.